ಗ್ಯಾಸ್ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ನಾವು ಸ್ವಂತ ಮಸಾಲೆ ಎಲ್ಲ ಆಡಿಸ್ ಮಾಡೋದು. ಓಕೆ. ಮಟನ್ ತಿಂದಿರ್ತೀವಿ, ಗುಡ್ಡೆ ಮಾಂಸ ಐ ಥಿಂಕ್ ಫಸ್ಟ್ ಟೈಮ್ ನಮ್ಮ ವಿಡಿಯೋಲಿ ನಾನು ತೋರಿಸ್ಕೊಡ್ತಾ ಇರೋದು. ಮಿಕ್ಸ್ ಇರುತ್ತೆ, ಅದು ತುಂಬ ಪಾಪ್ಯುಲರ್. ಮುದ್ದೆಗೂ ಮಜಾ. ಹೋಟ್ಲಿಗೆ ಬಂದೀನಂತ ಅನ್ನಿಸ್ತಾ ಇಲ್ಲ, ದೇವರಣೆಗೆ ಹೇಳ್ತಾ ಇದ್ದೀನಿ. ಬೀಗ್ರ ಊಟ, ಆ ನಾನ್ ವೆಜ್ ಬ್ಯಾಟಿಂಗು ಮಜಾ ಇದೆ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ಮಧ್ಯಾಹ್ನ ಊಟದ ಟೈಮು ಯಾವ ಜಾಗದಲ್ಲಿ ಇದೀವಿ ಅಂದರೆ ಹಲಗೂರಲ್ಲಿ ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ ಲೋಕಲೈಟ್ಸ್ ಹತ್ರ ಕೇಳ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ದು ಒಂದೇ ಜಾಗ, ಒಂದು ಮಿಲಿಟ್ರಿ ಹೋಟೆಲು. ಯಾವ ಜಾಗ ಎಕ್ಸಾಕ್ಟ್ ಆಗಂದರೆ ಹಲಗೂರು ದೇವಗಡ ಸರ್ಕಲ್ ಹತ್ರ ಕಳೆದ 25 ವರ್ಷಗಳಿಂದ ಸೂಪರಾಗಿ ನಡೆಸ್ಕೊಂಡು ಬರ್ತಿರುವಂಥ ಮಂಜುಳಾ ಮಿಲಿಟ್ರಿ ಹೋಟೆಲ್ ಗೈಸ್. ಬಟ್ ಹೆಸರು ಯಾರು ಹೇಳಿದ್ರೆ, ಎಲ್ಲರೂ ಹೇಳಿದ್ದು ಸುರೇಶ್ ಅಣ್ಣನ ಹೋಟ್ಲ್ ಅಂತ. ಬಂದು ಕೇಳಿದ್ರೆ ಅವರೇ ಪಾಪ್ಯುಲರ್ ಆಗಿ ಮಟನ್ನು, ಚಿಕನ್ನು, ಬೋಟಿ, ಫಿಶ್ ಅಂತ ಸುಮಾರು ಐಟಮ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾರೆ. ಒಂದು ಪಕ್ಕ ನಾಟಿ ಸ್ಟೈಲ್ ಊಟ, ಮನೆ ಶೈಲಿಯಲ್ಲಿ ಸೌದೆ ಒಲೆಯಲ್ಲಿ ಫುಡ್ಸ್ನ ತಯಾರಿ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚು ಏನು ಪಾಪ್ಯುಲರ್ ಅಂದರೆ ಗುಡ್ಡೆ ಮಾಂಸ, ಎಲ್ಲ ಪಾರ್ಟ್ಸ್ಗಳು ಮಿಕ್ಸ್ ಆಗಿರುವಂಥ ಮಟನ್ ಐಟಮ್ ಸಿಕ್ಕಾಪಟ್ಟೆ ಪಾಪ್ಯುಲರು. ಮುದ್ದೆ, ವೈಟ್ ರೈಸು, ಪರೋಟ, ಅದ್ರ ಜೊತೆಗೆ ಇವೆಲ್ಲ ಕೊಡ್ತಾ ಬರ್ತಾ ಇದ್ದಾರೆ. ಇವರ ಟೈಮಿಂಗ್ಸು ಬೆಳಗ್ಗೆ 7ರಿಂದ ರಾತ್ರಿ 7 ಗಂಟೆ ತನಕ. ಬೆಳಗ್ಗೆ ಬಂದರೆ ಇಡ್ಲಿ, ಕಾಲು ಸೂಪು, ಪಲಾವು ಈ ಥರ ಐಟಮ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೋಮವಾರ ಆದರೆ ರಜೆ, ಪ್ರತಿದಿನ ಓಪನು. ನಾವು ಬಂದಿರೋದು ಮಧ್ಯಾಹ್ನ ಊಟಕ್ಕೆ. ಬನ್ನಿ ಹೋಗೋಣ, ಅವ್ರ ಜೊತೆ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಂಡು ಮಧ್ಯಾಹ್ನ ಟೈಮ್ ಒಂದು ಒಳ್ಳೆ ನಾಟಿ ಶೈಲಿಯ ಊಟನ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್, ಶೇರು, ಕಮೆಂಟು ಮರಿದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್. ಬನ್ನಿ ಹೋಗೋಣ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ಸುರೇಶ್. ಓಕೆ. ಮಂಜುಳಾ ಮಿಲಿಟ್ರಿ ಹೋಟ್ಲು. ಸುಮಾರು ಜನ ಕೇಳಿದಾಗ ಸುರೇಶ್ ಅಣ್ಣನ ಹೋಟ್ಲ್ ಅಂತ ಹೇಳ್ತಾರೆ. ಹೌದು ಸರ್. ಏನು ಸ್ಪೆಷಲ್ ಇಲ್ಲಿ? ಸ್ಪೆಷಲ್ ನಾಟಿ ಚಿಕನ್ ಸಿಗುತ್ತೆ, ಮಟನ್ನು, ಗುಡ್ಡೆ ಮಾಂಸ, ಸಾಂಬಾರ್ ಫಿಶು, ಚಿಕನ್ನು, ಓಕೆ, ಕೈಮಾ, ಓಕೆ, ಮುದ್ದೆ, ರೈಸು, ಪರೋಟ, ಕಾಲ್ ಸೂಪು, ಇಡ್ಲಿ ಪ್ರತಿಯೊಂದು ನೀವೇ ಮಾಡೋದು? ಎಲ್ಲ ನಾವೇ ಮಾಡೋದು. ಓಕೆ. ಏನು ಅಷ್ಟು ಸ್ಪೆಷಲ್? ಹಲಗೂರಲ್ಲಿ ಸುಮಾರು ಜನ ಕೇಳ್ತಾ ಮಾಡ್ತೀವಿ ನಾವು. ಹೌದು. ಸೊ ಕೇಳಿದಾಗ ಈ ಒಂದು ಜಾಗ ವಿಸಿಟ್ ಮಾಡಿ ಅಂದರು. ಸರ್ ನಾವು ಸರ್ವಿಸ್ 25 ಮಾಡ್ತೀವಲ್ಲ, ಒಲೆಯಲ್ಲಿ ಮಾಡ್ತೀವಲ್ಲ, ಅದರಿಂದ ಟೇಸ್ಟ್ ಇರ್ತದೆ. ಓಕೆ. ಎಲ್ಲ ಒಲೆಯಲ್ಲೇ ಮಾಡೋದು? ಎಲ್ಲ ಒಲೆಯಲ್ಲಿ ಮಾಡೋದು. ಗ್ಯಾಸ್ ಯೂಸ್ ಮಾಡೋದು? ಗ್ಯಾಸ್ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ನಾವು ಸ್ವಂತ ಮಸಾಲೆ ಎಲ್ಲ ಆಡಿಸ್ ಮಾಡೋದು. ಓಕೆ. ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ವೆರೈಟಿ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಇದರಲ್ಲಿ ಬಂದವರು ಇದನ್ನ ಟ್ರೈ ಮಾಡ್ಬೇಕಂದ್ರೆ ಯಾವ್ದು ಐಟಮ್ ಹೇಳ್ತೀರಾ? ಅವರು ನಾವೆಲ್ಲ ಐಟಮ್ ಚೆನ್ನಾಗಿ ಮಾಡಿರ್ತೀವಿ, ಬಟ್ ನಾವು ಮಂಗಳವಾರ ಭಾನುವಾರ ಫಾಲೋ ಮಾಡ್ತೀವಿ. ಬಟ್ ನಾಟಿ ಚಿಕನ್ ವಾರದಲ್ಲಿ 2 ದಿನ ಇರುತ್ತೆ, ಗುಡ್ಡೆ ಮಾಂಸ ವಾರದಲ್ಲಿ 2 ದಿನ ಇರುತ್ತೆ, ಮಟನ್ ಅಂತೂ ಡೈಲಿ ಇರುತ್ತೆ, ಸೋಮವಾರ ರಜಾ, ಬಾಕಿ ಜನ ಎಲ್ಲ ಐಟಮ್ ಇರುತ್ತೆ. ಗುಡ್ಡೆ ಮಾಂಸ ಯಾವತ್ತು ಸಿಗುತ್ತೆ? ಮಂಗಳವಾರ ಭಾನುವಾರ. ನಾಟಿ ಚಿಕನ್ ಮಂಗಳವಾರ ಭಾನುವಾರ, ಪಲಾವು ಮಂಗಳವಾರ ಭಾನುವಾರ. ಓಕೆ. ಕೈಮಾ ಇರ್ತದೆ, ಕೈಮಾ ಎನಿ ಟೈಮ್ ಇರ್ತದೆ. ಗುರುವಾರ ಅಂತೂ ಸ್ವಲ್ಪ ತಿಂಡಿ ಲೇಟಾಗಿ ಕಮ್ಮಿ ಆಗ್ತೀನಿ ಅಷ್ಟೇ. ಓಕೆ ಓಕೆ. ಬಾಕಿ ಐಟಮ್ ರೆಡಿ ಚೆನ್ನಾಗಿರ್ತದೆ, ಚೆನ್ನಾಗಿರೋ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಸೂಪರ್. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಹಲಗೂರು ಬಸ್ ಸ್ಟ್ಯಾಂಡ್ ಇಂದ ಮುಂದೆ ದೇವಗೌಡ ಪೆಟ್ರೋಲ್ ಬಂಕ್, ಮಳವಳ್ಳಿ ರೋಡು. ಓಕೆ. ದೇವಗೌಡ ಸರ್ಕಲ್ ಇದು ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಮುಂದೆ ಮಳವಳ್ಳಿ ರಸ್ತೆ. ಓಕೆ. ಇದರ ಟೈಮು ಬೆಳಗ್ಗೆ 7ರಿಂದ ಸಾಯಂಕಾಲ 7. ಬೆಳಗ್ಗೆ 7 ಗಂಟೆಗೆ ಶುರು ಮಾಡ್ತೀವಿ. ಓಕೆ. ಏನ್ ಸಿಗುತ್ತೆ ತಿಂಡಿಗೆಲ್ಲ? ಬೆಳಿಗ್ಗೆ 7 ಗಂಟೆಯಿಂದ ಅಂದ್ರೆ ಇಡ್ಲಿ, ಕಾಲ್ ಸೂಪು, ಇನ್ನು ಊಟ ರೆಡಿ ಮಾಡಿರ್ತೀವಿ, ಅಡಿಗೆ ರೆಡಿ ಮಾಡ್ಬಿಡ್ತೀವಿ. ಓಕೆ. 8 ಕಾಲ್ ಸೂಪ್ ಡೈಲಿ ಸಿಗುತ್ತೆ. ವಾರದಲ್ಲಿ 1 ದಿನ 2 ದಿನ ಮಿಸ್ ಆಗ್ಬೋದು ಅಷ್ಟೇ. ಓಕೆ. ರಾತ್ರಿ ಎಲ್ಲ ಸಿಗಲ್ಲ ಇಲ್ಲಿ? 7 ಗಂಟೆಗೆ 7 ಗಂಟೆಗೆ ಓಕೆ. ಸರಿ ಅಣ್ಣ, ತುಂಬಾ ಥ್ಯಾಂಕ್ಸ್. ಕಾಟ್ಲಾ ಮೀನ್ ಸಾಂಬಾರ್ ಸಿಗುತ್ತೆ. ಕಾಟ್ಲಾ ಮೀನ್ ಸಾಂಬಾರು? ಮೀನ್ ಸಾಂಬಾರು. ಓಕೆ. ನೆಕ್ಸ್ಟು ಕೈಮಾ ಸಿಗುತ್ತೆ. ಬ್ರೈನ್ ಮಾಡ್ತೀರಾ? ಫ್ರೈ ಆ ಥರ? ಫ್ರೈ ಬೇಕಾದ್ರೆ ಕೊಡ್ತೀವಿ, ಅದ್ರ ಗ್ರೇವಿ ಥರ ಕೊಡ್ತೀವಿ. ಓಕೆ. ಮತ್ತೆ ಕೈಮಾ ಸಿಗುತ್ತೆ. ತೆಗೆದು ತೋರಿಸ್ತೀರಾ? ತಳಿ ಸರ್. ಮಟನ್ ಕೈಮಾ. ಓಕೆ. ನೋಡಿ, ಗುಡ್ಡೆ ಮಾಂಸ ಸಿಗುತ್ತೆ. ಓಕೆ. ಇದೇ ಪಾಪ್ಯುಲರ್ ಇಲ್ಲಿ? ಹೌದು. ಇದೇ ಪಾತ್ರೆ, ದೊಡ್ಡ ಪಾತ್ರೆ ಮಾಡ್ತಿದ್ದೆ. ಇದು ವ್ಯಾಪಾರ ಕಮ್ಮಿ ಇರೋದ್ರಿಂದ ಸ್ವಲ್ಪ ಇದ್ರಲ್ಲಿ ಮಾಡ್ತಾರೆ. ಜನ ಬಂದ್ರೆ ಇದು ಕೇಳ್ತಾರೆ. ಹೌದು. ಇದೆ. ನೆಕ್ಸ್ಟ್ ನೋಡಿ, ಬೋಟಿ ಗೊಜ್ಜು ತುಂಬಾ ಮಾಡಿದೆ. ಬೋಟಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬೋಟಿ ಇಷ್ಟಪಡ್ತಾರೆ ಇಲ್ಲಿ. ಬೋಟಿನೂ ಇಷ್ಟಪಡ್ತಾರೆ. ಎಲ್ಲ ಒಲೆಯಲ್ಲಿ ಮಾಡಲಾಗಿ. ಓಕೆ. ನೆಕ್ಸ್ಟ್ ಚಿಕನ್ನು ತೋರಿಸ್ಲಾ? ತೋರಿಸಿ. ನೋಡಿ, ಚಿಕನ್ ಸಾಂಬಾರ್ ಚಿಕನ್ ಬೆಳ್ಳುಳ್ಳಿ ನಾವೇ ಸ್ವಂತ ರೆಡಿ ಮಾಡ್ಕೊಂಡು ನಾವೇ ಮಾಡಿದ್ದು. ರೆಡಿಮೇಡ್ ಪೇಸ್ಟ್ ಮತ್ತೆ ಟೇಸ್ಟಿಂಗ್ ಪೌಡರ್ ಇವೆಲ್ಲ ಹಾಕಲ್ಲ. ನಾವೇ ಸ್ವಂತ ಮಾಡ್ಲಾಗಿ ಈ ಗ್ರೇವಿ ಪರೋಟಿಗೆ ಚೆನ್ನಾಗಿ. ನಾರ್ಮಲ್ ಕೋಳಿ ವಾರಕ್ಕೆ 2 ಸಲ ನಾಟಿ ಕೋಳಿ. ಓಕೆ. ಅಲ್ಲಿ ರೈಸು ಮುದ್ದೆ ನೋಡಿ, ಸ್ವಂತ ಒಲೆಯಲ್ಲಿ ಮಾಡೋದು ಮುದ್ದೆ ಈ ತರ ಮುದ್ದೆ ಇರುತ್ತೆ. ಮುದ್ದೆ ಏನು ಒಂಚೂರು ಎಣ್ಣೆ ಪಣ್ಣೆ ಏನು ಹಾಕಲ್ಲ. ನೋಡಿ ಮುದ್ದೆ. ಓಕೆ. ದಿನ ಇರುತ್ತೆ ಮುದ್ದೆ? ಡೈಲಿ ಇರುತ್ತೆ. ಬೆಳಿಗ್ಗೆ 9 ಗಂಟೆಗೆ ಮುದ್ದೆ ಇರುತ್ತೆ. ಓಕೆ ಅಣ್ಣ. ಒಂದು ಮುದ್ದೆ ಸ್ವಲ್ಪ ರೈಸ್ ಕೊಟ್ಬಿಡಿ.
ಎಸ್ ನಮ್ಮ ಐಟಮ್ ಬಂದ್ಬಿಡ್ತು. ಕಂಟಿನ್ಯೂಸ್ ಶೂಟ್ ಇರೋ ಕಾರಣಕ್ಕೆ ನಾನು ಒಂದು ಪ್ಲೇಟಿಗೆ ಎಷ್ಟು ಐಟಮ್ ಬರುತ್ತೆ ಅಂತೆಲ್ಲ ಫುಲ್ಲೆಲ್ಲ ಹೇಳೋಕ್ಕಾಗಲ್ಲ. ಸೊ ಒಂದೊಂದು ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ಎರಡೆರಡು ಪೀಸ್ ಬರೋ ಥರ ಇಸ್ಕೊಂಡಿದ್ದೀನಿ. ಬ್ರೈನು, ಬೋಟಿ, ಗುಡ್ಡೆ ಮಾಂಸ, ಕೈಮಾ, ನಾಟಿ ಸ್ಟೈಲ್ ಗೈಸ್. ಈ ಸ್ಟ್ರೆಚ್ ಹೊಡಿಬೇಕಾದ್ರೆ ನಾಟಿ ಸ್ಟೈಲ್ ಊಟ ಅಷ್ಟು ಟೆಂಪ್ಟಿಂಗ್ ಆಗಿರುತ್ತೆ. ಮುದ್ದೆ ಬಂತು, ಅದಕ್ಕೆ ಗ್ರೇವಿ ಮಸಾಲೆ ಭರಿತವಾಗಿರುತ್ತೆ. ಆಲ್ ಓವರ್ ಕರ್ನಾಟಕ ಟ್ರಾವೆಲ್ ಮಾಡಿರ್ತೀವಲ್ಲ, ಒಂದೊಂದು ರೀಜನ್ ಹೋಗಬೇಕಾದ್ರೆ ನೀವು ಫುಡ್ ಡಿಫ್ರೆನ್ಷಿಯೇಟ್ ಆಗೋದು ಕ್ಲೀನಾಗಿ ನೋಡ್ಬೋದು. ಈ ನಮ್ಮ ಡೌನ್ ಸೌತ್ ಅಂತೂ ಹೊಡಿಬೇಕಾದ್ರೆ ನಾಟಿ ಸ್ಟೈಲು, ನಮ್ಮ ಈ ಮಂಡ್ಯ ಸ್ಟೈಲು ಒಂದು ಸ್ಟೈಲ್ ಅಂತ ಬರುತ್ತಲ್ಲ, ಸೇಮ್ ಟು ಸೇಮು ಹೋಮ್ ಮೇಡು ನಮ್ಮ ಮನೆಗಳಲ್ಲಿ ಯಾವ್ಯಾವ ಥರ ಮಾಡ್ತಾರೋ ಸೇಮ್ ಟು ಸೇಮ್ ಅದೇ ರುಚಿಲಿ ನೀವು ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು. ನೋಡ್ಕೊಳ್ಳಿ ಫಸ್ಟು ಯಾವ್ಯಾವ ಐಟಮ್ ಇದೆ ಅಂತ, ನಂತರ ಟೇಸ್ಟ್ ಮಾಡೋಣ. ಲುಕ್ ಅಟ್ ದ ಪ್ಲೇಟ್ ಗೈಸ್. ಒಂದು ಪ್ಲೇಟಲ್ಲಿ ಇಷ್ಟು ವೆರೈಟಿ ನೋಡಿದ ತಕ್ಷಣ ಗ್ಯಾರಂಟಿ ಒಂದು ಫ್ಲೇವರಿಶ್ ಟೆಂಪ್ಟಿಂಗ್ ಅಂತೂ ಇರುತ್ತೆ. ಸೆಂಟ್ರಲ್ಲಿ ಒಂದು ಮೊಟ್ಟೆ ತೊಗೊಬಂದಿಟ್ರು ಆ್ಯಂಡ್ ಲೇಟರ್ ಆನ್ ಇಲ್ಲಿ ಫಿಶ್ ಸಾರು, ಕಾಟ್ಲಾ ಫಿಶ್ ಹಾಕಿ ಮಾಡಿರುವಂಥ ಫಿಶ್ ಗ್ರೇವಿ ಒಂದು, ನಂತರ ಸ್ವಲ್ಪ ವೈಟ್ ರೈಸ್ ತೊಗೊಂಡಿದ್ದೀನಿ. ಇಲ್ಲಿ ಮುದ್ದೆ ಇದೆ. ಇದರಲ್ಲಿ ನೋಡಿ ನಿಮಗೆ ಮಟನ್ ತಿಂದಿರ್ತೀವಿ, ಗುಡ್ಡೆ ಮಾಂಸ ಐ ಥಿಂಕ್ ಫಸ್ಟ್ ಟೈಮ್ ನಮ್ಮ ವಿಡಿಯೋಲಿ ನಾನು ತೋರಿಸ್ಕೊಡ್ತಾ ಇರೋದು. ಮಿಕ್ಸ್ ಇರುತ್ತೆ, ಅದು ತುಂಬ ಪಾಪ್ಯುಲರ್. ಇಲ್ಲಿ ಬೋಟಿ, ಇಲ್ಲಿ ಬ್ರೈನು, ನಂತರ ಇಲ್ಲಿ ಮಟನ್ ಕೈಮಾ. ಫಸ್ಟ್ ನಾವು ಗುಡ್ಡೆ ಮಾಂಸದಿಂದ ಟೇಸ್ಟ್ ಮಾಡೋಣ. ನೋಡಿ ಫುಲ್ ಮಿಕ್ಸ್ ಇರುತ್ತೆ ಪೀಸಸ್ಸು. ಇದು ತಲೆ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಬಟ್ ಒಂಥರ ಚೆನ್ನಾಗಿರುತ್ತೆ ಮಿಕ್ಸ್ಡ್ ಫ್ಲೇವರು. ಮಟನ್ನು ಜೊತೆಗೆ ಸಾರು. ಲೆಟ್ಸ್ ಟೇಸ್ಟ್ ದಿಸ್. ಆಹಾ, ನೆಕ್ಸ್ಟ್ ಲೆವೆಲ್ ಫ್ಲೇವರು, ನೆಕ್ಸ್ಟ್ ಲೆವೆಲ್ ಸಾರು ಅಂತೂ ಲೈಟಾಗಿ ತಿಳಿ ಇದೆ. ಪರ್ಫೆಕ್ಟಾಗಿ ಬೇಯಿಸಿದಾರೆ ಅಂತಲೇ ಹೇಳ್ಬೋದು. ಆ ಬೇಯಿಸಿರೋ ರೀತಿಗೂ ಆ ಸಾರು ಫ್ಲೇವರ್ ಬ್ಲೆಂಡ್ ಆದಾಗಂತೂ ಒಂದು ಟಾಪ್ ನಾಚ್ ಟೇಸ್ಟು. ಸಪ್ರೇಟ್ ಮಾಡೋದ್ರಿಂದನೂ ಆ ಸ್ಟಾಕು ಫುಲ್ ಆ್ಯಂಡ್ ಫುಲ್ ಇಳಿದಿದೆ ಇದರಲ್ಲಂತೂ. ಲೈಟಾಗಿ ಆ ಗ್ರೇವಿ ನೆನೆಸ್ಕೊಂಡು ತಿನ್ನಬೇಕು. ಮಸ್ತು ಮಜಾ. ಲಿಟ್ರಲಿ ಒಂದು ಬೀಗ್ ರೂಟಲ್ಲಿ ತಿನ್ನಂಗಿದೆ ನನಗಂತೂ ಫ್ಲೇವರು. ಬಿಸಿಲಿಗಂತೂ ಹೆವಿ ತಿನ್ನಬಾರ್ದು ಅಂತ ಅನಿಸುತ್ತೆ, ಬಟ್ ಬಂದು ತಿಂದರೆ ಅಂತೂ ಬ್ಯಾಟಿಂಗ್ ಅಂತೂ ಸರಿಯಾಗಿ ಹೊಡಿತೀರ. ಲೈಟಾಗಿ ಹಂಗೆ ಡಿಪ್ ಮಾಡಿಕೊಂಡು ಮಜಾ. ಹಂಗೇ ಹಾಕೋಬಿಟ್ಟು ಗ್ರೇವಿನ ವಾವ್. ಲಿಟ್ರಲಿ ಟೆಂಪ್ಟಿಂಗು. ಈ ಸೀರೀಸಲ್ಲಂತೂ ನಾನು ಹೆವಿ ಮುದ್ದೆ ಬ್ಯಾಟಿಂಗ್ ಮಾಡಿಬಿಡ್ತಾಯಿದ್ದೀನಿ. ತಗೊಂಡು ಕ್ಲೀನಾಗಿ ಅಂಟಿ ಕವರಪ್ ಆಗ್ತಿದೆ ನೋಡಿ ಆ ಮುದ್ದೆ ಅಂತೂ, ಆ ಗ್ರೇವಿ ಒಟ್ಟಿಗೆ. ಲೆಟ್ಸ್ ಹ್ಯಾವ್ ದ ಬೈಟ್. ಪರ್ಫೆಕ್ಟ್ ಬ್ಲಾಸ್ಟ್. ಮುದ್ದೆ ಒಟ್ಟಿಗೆ ಈ ಗ್ರೇವಿ ಅಂತೂ ಟಾಪ್ ನಾಚ್ ಟೇಸ್ಟ್ ಅಂತಲೇ ಹೇಳ್ಬೋದು. ಮಸಾಲ ಮತ್ತು ಅದ್ರಲ್ಲಿ ಹಾಕಿರುವಂಥ ಖಾರ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ. ಮುದ್ದೆ ಒಟ್ಟಿಗೆ ಇಳಿಬೇಕಾದ್ರೆ ಆ ಸಾರು ಔಟ್ ಆಗುತ್ತಲ್ಲ, ಎಂಜಾಯ್ ಮಾಡ್ತೀರಾ ಫ್ಲೇವರ್ ಅಂತೂ. ಒಂದು ಹಿಡನ್ ಜೆಮ್ ಅಂತ ಹೇಳ್ಬೋದು ಗೈಸ್. ಹಲಗೂರು ಸಿಟಿಯಿಂದ ಸ್ವಲ್ಪ ಔಟ್ರ್ ಬಂದಿದ್ದ ಕೂಡಲೇ ಲೆಫ್ಟ್ ಸೈಡ್ಗೆ ಸಿಗುವಂಥ ಒಂದು ಸ್ಪಾಟು, ಮಸ್ಟ್ ವಿಸಿಟ್ ಮಾಡಬೇಕಾಗಿರುವಂಥ ಒಂದು ಸ್ಪಾಟು. ಈ ಸಲ ಈ ಸ್ಟ್ರೆಚಲ್ಲಿ ಮಾಡಬೇಕಾದ್ರೆ ಸಿಕ್ಕಾಪಟ್ಟು ನನಗೆ ಸಿಗಾಗ್ತದೆ. ಸುಮಾರು ಸಲ ಓಡಾಡಿದ್ದೀನಿ ಈ ರೋಡಲ್ಲಂತೂ. ತುಂಬ ಹಿಡನ್ ಜೆಮ್ಗಳಿದೆ. ಒಂದು ಬೆಸ್ಟ್ ಫುಡ್ಸ್ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್ ಇದೆ. ಈಗ ಒಂದೊಂದಾಗಿ ಹುಡುಕಿಯ ಲೋಕಲೈಟ್ಸ್ ಹತ್ರ ಕೇಳಿ ಯಾವುದು ಸ್ಪೆಷಲ್ ಅಂತ ನೂಕ್ಸ್ ಆ್ಯಂಡ್ ಕಾರ್ನರ್ಸಲ್ಲಿ ಕೇಳಿ ಹುಡುಕಿ ಮಾಡ್ತಾ ಇರುವಂಥ ಒಂದು ಸೀರೀಸ್ ಇದಂತೂ. ಬೆಸ್ಟ್ ಸ್ಪಾಟ್ಗಳು ಸಿಗ್ತಿದೆ ಪಕ್ಕ. ವಾವ್, ಬೋಟಿ ಒಂಥರ ಈ ಥರ ಸ್ಪೇರ್ ಪಾರ್ಟ್ಸ್ಗಳು ತಿಂದ್ರೇನೋ ಒಂಥರ ಇದಾಗುತ್ತೆ. ಬೋಟಿಲೇ ಮಿಕ್ಸಪ್ ಆಗಿರುತ್ತೆ ಲಿವರು ಎಲ್ಲನೂ ತಗೊಂಡು ಒಂದು ಬೈಟು. ಆ ಗ್ರೇವಿಲೇ ನಿಮಗೆ ಡಿಫ್ರೆನ್ಷಿಯೇಟ್ ಕಾಣಿಸುತ್ತೆ. ಲೈಟಾಗಿ ಪೆಪ್ಪರ್ ಘಾಟಿರುವಂಥ ಒಂದು ಫ್ಲೇವರು. ಫ್ರೆಶ್ ಫ್ಲೇವರು ಗ್ರೇವಿ ಒಟ್ಟಿಗೆ ಮಿಕ್ಸಪ್ ಆಗಿರುತ್ತೆ. ಕಚ್ತಾ ಅದರಲ್ಲಿರುವಂಥ ಎಸೆನ್ಸ್, ಆ ಫ್ಲೇವರು, ಆ ಜ್ಯೂಸಿ ಟೆಕ್ಸ್ಚರ್ ಒಟ್ಟಿಗೆ ಆಚೆ ಒಂದು ಟೇಸ್ಟ್ ಕೊಡುತ್ತಲ್ಲ, ಸಾರೊಟ್ಟಿಗೆ ಆ ಮೀಟಲ್ಲಿರುವಂಥ ಫ್ಲೇವರ್ ಬ್ಲೆಂಡ್ ಆದಾಗೊತ್ತು ಟಾಪ್ ನಾಚ್. ಲಿಟ್ರಲಿ ನಾನು ಹೇಳೋದನ್ನ ಫೀಲ್ ಮಾಡಿ ಖುಷಿ ಪಡ್ತೀರಾ. ಆ ಗುಡ್ಡೆ ಮಾಂಸದಲ್ಲಿರುವಂಥ ಗ್ರೇವಿ
ಮಜಾ. ಈ ಗ್ರೇವಿನೂ ಸಖತ್ತಾಗಿದೆ. ಗುಡ್ಡೆ ಬಾಂಬ್ಸಲ್ಲಿರುವಂಥ ಗ್ರೇವಿನೂ ಟಾಪ್ ನಚ್ ಆಗಿದೆ. ಇದರಲ್ಲಿ ಆ ಮೀನು ಹಾಕಿದ್ದಾರೆ, ಕಾಟ್ಲಾ. ವಾವ್, ಬರೀ ಫ್ರೆಶ್ಶೇ ಇದೆ ಗುರು. ಈ ಥರ ಇದ್ದರೆ ಅಂತೂ ಆರಾಮಾಗಿ ತಿನ್ಬೋದು ಮೀನನ್ನ. ಮುಳ್ಳಿದೆ, ದೊಡ್ಡ 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 ಮುಳ್ಳಿವೆ. ಹಂಗೆ ಮಿಕ್ಸ್ ಮಾಡ್ಕೊಬಿಟ್ಟು ಗ್ರೇವಿಲಿ ಸ್ವರ್ಗ. ಎಲ್ಲಿದೆ ಸ್ವರ್ಗ? ಈ ಹೋಟ್ಲಲ್ಲಿದೆ. ಮಜಾ ಇದೆ, ಟೇಸ್ಟು. ಚಿಕ್ಕ ಜಾಗ, ಬಟ್ ವೈಡ್ ಸ್ಪ್ರೆಡ್. ಪಾರ್ಕಿಂಗ್ ಅಂತೂ ಮಾಡಿಕೊಂಡು ಮಜಾ ಮಾಡಿ, ಒಂದು ಒಳ್ಳೆ ಜಾಗ. ಡ್ರಿಂಕ್ ಗಿಂಕ್ ಏನೂ ಇಲ್ಲ, ಫ್ಯಾಮ್ಲಿನೂ ಬರ್ಬೋದು, ಎಂಜಾಯ್ ಮಾಡ್ಬೋದು. ಇದನ್ನು ಖಾಲಿ ಬಾಬು ನಾನು ರೈಸ್ ಇಸ್ಕೊಂಡು ಕೈಮಾ ತಿಂದು ಮುಗಿಸ್ತೀನಿ. ರೈಸ್ ಟೈಮ್. ಮುದ್ದೆ, ರೈಸು ಈ ಥರ ತಿಂದರೆ ಏನೋ ಒಂಥರ ಮಜಾ. ಬಿರಿಯಾನಿ, ಫ್ರೈಡ್ ರೈಸು ಈ ಥರ ತಿಂದರೆ ಹೋಟ್ಲಲ್ಲೇ ಹೋಗಿ ತಿಂತಾಯಿದ್ದೀವಿ, ಕಮರ್ಷಿಯಲ್ ಅನಿಸ್ಬಿಡುತ್ತೆ. ಇದರೊಟ್ಟಿಗೆ ಯಾವ ಗ್ರೇವಿ ಇರಿ ಅಣ್ಣ, ಸ್ವಲ್ಪ ಗುಡ್ಡೆ ಮಾಂಸದ ಗ್ರೇವಿ ಸಿಗುತ್ತಾ? ಹಾಂ, ಗುಡ್ಡೆ ಮಾಂಸದ ಗ್ರೇವಿ ಬರಲಿ. ಈ ಕೈಮಾ ತಿಂದ್ಬಿಡೋಣ ಅಷ್ಟು ಬರೋಷ್ಟಕ್ಕೆ. ಕೈಮಾ ಉಂಡೆ, ವಾವ್, ಗಟ್ಟಿ ಇದೆ ಗ್ರೇವಿ ಅಂತೂ ನೋಡಿ. ವಾ, ಕ್ಲೀನ್ ಕಟ್ಟಿಂಗು. ಸ್ಪೈಸಸ್ ಗೀಸಸ್ ಎಲ್ಲ ಮ್ಯಾರಿನೇಟ್ ಮಾಡಿ ಒಳಗೆ ತುಂಬಿಸ್ಬಿಟ್ಟಿದ್ದಾರೆ. ಇನ್ನು ಟೇಸ್ಟ್ ಮಾಡೋಣ. ಥ್ಯಾಂಕ್ಸ್ ಅಣ್ಣ. ಕ್ಲೀನ್ ಮ್ಯಾರಿನೇಷನು, ಕ್ಲೀನ್ ಶ್ರೆಡ್ ಮಾಡಿಬಿಟ್ಟಿದ್ದಾರೆ. ಫುಲ್ ಆ್ಯಂಡ್ ಫುಲ್ಲು ಒಡೆದ್ಬಿಟ್ಟಿದ್ದಾರೆ ಅಂತಲೇ ಹೇಳ್ತಲ್ಲ. ಗ್ರೈಂಡಿಂಗ್ ಅಂತೂ ಕ್ಲೀನಾಗಿದೆ. ಅದ್ರಲ್ಲಿ ಹಾಕಿರುವಂಥ ಮಸಾಲ ಲೈಟಾಗಿ ನಿಮಗೆ ಸ್ಪೈಸಿ ಕೊಡುತ್ತೆ. ಗ್ರೇವಿ ನೋಡ್ಕೊಂಡು ತಿಂದಾಗಂತೂ ಮಸ್ಟ್ ಟೇಸ್ಟು. ಶುಂಠಿ ಬೆಳ್ಳುಳ್ಳಿ ಫ್ಲೇವರು ತಿಂತ ನಿಮಗೆ ಗೊತ್ತಾಗುತ್ತೆ ಗೈಸ್, ಕ್ಲೀನಾಗಿ ಇದ್ರಲ್ಲಿ ಹಾಕಿರೋದು. ಬಟ್ ಮಜಾ ಇದೆ, ಹಾರ್ಡ್ ಇರೋಲ್ಲ. ಮಟನ್ ಫ್ಲೇವರು ಇನ್ಫ್ಯೂಸ್ ಆಗಿರುತ್ತೆ. ಲಿಟ್ರಲಿ ಆ ಗುಡ್ಡೆ ಮಾಂಸ ಆಗಲಿ, ಬೋಟಿ ಆಗಲಿ, ಇದಾಗಲಿ ತಿಂತಾನೇ ಇರಬೇಕಂತ ನಿಮಗೆ ಟೆಂಪ್ಟ್ ಮಾಡುವಂಥ ಒಂದು ಐಟಮು. ಟಾಪ್ ನಾಚ್. ಹಂಗೆ ಇದು ಹಾಕ್ಕೊಂಡು ಅಲ್ಟಿಮೇಟ್ ನಿಜವಾಗ್ಲೂ. ಸೇಮ್ ಟು ಸೇಮ್ ಫೀಲಿಂಗು. ಈ ಥರ ತಿಂದಿದ್ದ ಫೀಲಿಂಗ್ ನಾನು ಹೊಡೆದಿದ್ದು ಲಾಸ್ಟ್ ಟೈಮು ಲೋಕಿ ಹೋಟ್ಲು ಮಂಡ್ಯ. ಸೇಮು ಇಲ್ಲಿ ಫೀಲ್ ಆಗ್ತಾಯಿದೆ. ಅಂದರ್ ಟೇಸ್ಟು. ಹೀಗೆ ಮಟನ್ ಒಟ್ಟಿಗೆ ಸಾಕಾಗಿದೆ. ಪ್ರೈಸಿಂಗ್ ಗೊತ್ತಿಲ್ಲ, ಈಸ್ಕೊಂಡು ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಇದು ನಾನು ತಿನ್ನಲ್ಲ, ನಮ್ಮ ಫ್ರೆಂಡು ಬ್ಯಾಟಿಂಗ್ ಮಾಡ್ತಾರೆ. ಹೀಗೆ ಮೊಟ್ಟೆ ತಗೊಂಡು ಮಾಡಿಕೊಂಡು ಒಂದು ಬೆಸ್ಟ್ ಬೈಟ್ ತಿಂದು ನಾನು ಮುಗಿಸ್ಕೊತೀನಿ. ಸೈಕ್, ಲಿಟ್ರಲಿ ಸೈಕ್. ಹಿತವಾಗಿದೆ. ಆ ಉರಿ ಬರೋದು ಗಿರಿ ಬರೋದು ಎಂಥದ್ದಿಲ್ಲ. ಪರ್ಫೆಕ್ಟ್ ಲೆವೆಲ್ ಖಾರ, ಪ್ರತಿಯೊಬ್ಬರು ತಿನ್ಬೋದು. ಓವರ್ ಖಾರ ಹಾಕೂ ಮಾಡಿಲ್ಲ. ಪರ್ಫೆಕ್ಟು ಸ್ಟೆಬಿಲೈಸೇಷನ್ ಟೇಸ್ಟು. ಜೊತೆಗೆ ಈರುಳ್ಳಿ ತೊಗೊಬಂದು ಕೊಟ್ಬಿಟ್ರು. ಒಂದು ಬೆಸ್ಟ್ ಕಾಂಬಿನೇಷನ್ ಇದಕ್ಕಲ್ಲ. ಸಖತ್. ಯಾವ ಐಟಮ್ ಹೇಳಿದ್ನೋ ಅದಂತೂ ಪಕ್ಕಾ ಟ್ರೈ ಮಾಡಿ. ಲಿಟ್ರಲಿ ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ. ಮಂಜುಳಾ ಮಿಲ್ಟ್ರಿ ಹೋಟ್ಲು ಅದ್ರ ಬಗ್ಗೆ ಕೇಳಿದ್ರು, ಟೇಸ್ಟ್ ಮಾಡಿದ್ರೆ ಜಸ್ಟ್ ಕಣ್ಮಿಗ ಟೇಸ್ಟ್ ಮಾಡಿದ್ರೆ ಅಲ್ಗೂರು ಕಡೆ ಬಂದಾಗ ಮಿಸ್ ಮಾಡಿದ್ರೆ ಟೇಸ್ಟ್ ಮಾಡಿ, ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ. ಎಲ್ಲ ಕೊಟ್ಟಿರ್ತೀನಿ. ಓಕೆ, ಬಂದ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟು ನಾನು ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್ ಬಾಯ್.